ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆತ್ಮೀಯರೇ, ಸಿದ್ದರಾಮಯ್ಯನವರು ಬೆಳಗಾವಿಗೆ ಭೇಟಿ ಕೊಟ್ಟಿದ್ದರು, ಭೇಟಿಯಾದರು. ಕಲಾಮಂದಿರದ ಬಹು ಕಟ್ಟಡ ಸಂಖ್ಯೆಯನ್ನು ಉದ್ಘಾಟನೆ ಮಾಡಿದರು, ಬಹುಮಹಡಿಯ ಕಟ್ಟಡ. ಜೊತೆಗೆ ರೈತರಿಗಾಗಿಯೂ ಅವರ ಉಪಕರಣ ಸವಲತ್ತುಗಳನ್ನು ಕೊಡುವಂಥ ಉಪಕರಣಗಳಿಗಾಗಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಜೊತೆಗೆ ಒಂದಿಷ್ಟು ಮಾತಾಡಿದರು. ಸಹಜದ ಮಾತಾಡೋರು ರಾಜಕಾರಣಿಗಳು ಮಾತಾಡಿದರು. ಆ ಮಾತುಗಳು ಒಂದು ಕಡೆ ರೈತರನ್ನು, ಇನ್ನೊಂದು ಕಡೆ ಸೈನಿಕರನ್ನು, ಮತ್ತೊಂದು ಕಡೆ ನಗರದ ಜನರನ್ನು ಪ್ರೀತಿಗೊಳಿಸುವಂಗೆ ಮಾತಾಡಿದ್ದಿಲ್ಲ ಭಾಳ ಗಮನಾರ್ಹದ. ಅದರಲ್ಲೂ ಕಲಾಮಂದಿರದ ಕುರಿತಾಗಿ ಅದರದ್ದೇನು ಲಾಭ ಬರ್ತದೇನೋ, ಅದರಿಂದ ಏನು ಉತ್ಪನ್ನ ಬರ್ತದೆ, ಅದು ಇಲ್ಲೇ ಇದಕ್ಕೆ ಬಳಕೆ ಆಗಲಿ, ಸರ್ಕಾರಕ್ಕೆ ಬೇಡ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಒಳ್ಳೆಯ ಅಭಿಪ್ರಾಯ. ಜೊತೆಗೆ ಈ ಸರ್ಕಾರಿ ನೌಕರಂತ ಪರಿಗಣನೆ ಮಾಡ್ತೀವಿ ಅಂತೇಳಿ ನಗರಾಭಿವೃದ್ಧಿ ಸಚಿವ ಬೈರಿ ಸುರೇಶ್ ಅವರು ಪೌರ ಕಾರ್ಮಿಕರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇವೆಲ್ಲ ಘಟನೆಗಳು ನಡೆದು ಹೋಗಿದ್ದಾವೆ ನಿನ್ನೆ. ಅದ್ರ ಜೊತೆಗೆ ಈ ರೈತರ ಕುರಿತಾಗಿ ನಮ್ಮ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ, ಭಾಳ ಎಚ್ಚರಿಕೆಯಿಂದ ಮಾತುಗಳನ್ನು ಬಳಸಿದ್ದಾರೆ. ಏನಪ್ಪ ಅಂತಂದ್ರೆ, ರೈತರ ಉಪಕಾರ ಎಂದೂ ಮರೆಯಲಾಗದು ಅನ್ನುವಂಥ ಮಾತನ್ನು ಹೇಳೋ ಜೊತೆಗೆ ಭಾಳ ದೊಡ್ಡ ಉಪಕಾರ ಆಗಿದೆ ನಮ್ಗೆ ಅವ್ರಿಗೆ. ಅಂದ್ರೆ ನಾವು ಇವತ್ತು ಏನಾದರೂ 10 kg ಅಕ್ಕಿ ಕೊಟ್ಟಿದ್ರೆ ಅವ್ರು ಬೆಳೆದ ಬೆಳೆ ನಾವೇನು ಬೆಳೆದಿದ್ದಲ್ಲ ಅನ್ನುವಾಗ ಅವ್ರ ಉಪಕಾರನ ಸ್ಮರಣೆ ಮಾಡೋ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಾಗೇ ಇದ್ದಾವೆ. ಈ ಕಬ್ಬು ಕಟಾವು ಮಾಡೋದಕ್ಕಾಗಿ ಮತ್ತೊಂದಕ್ಕಾಗಿ ಅಂತ ತರಿಸಿದ್ದು 40ರಿಂದ 50 ಲಕ್ಷಗಳವರೆಗೆ ಸಬ್ಸಿಡಿ ಬಿಡುವಂಥ ಮಾತುಗಳೇನು ಮಾತಾಡಿದ್ದಾರೆ. ಇವುಗಳನ್ನ ಬಳಸೋರು ಯಾರು? ಕಬ್ಬನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋರು ಅಂತ. ಎಲ್ಲರಿಗೂ ಅನುಕೂಲ ಆಗ್ತದೆ, ಆ ಮಾತು ಬೇರೆ. ಆದರೆ ವಿಶೇಷವಾಗಿ ಯಂತ್ರಗಳನ್ನ ಬಳಸೋರು ಯಾರಪ್ಪ? ದೊಡ್ಡ ರೈತನಿಗಿಂತೂ ಒಂದು ಶುಗರ್ ಫ್ಯಾಕ್ಟ್ರಿ ನಡೆಸೋರು, ಇಂಥವರೆಲ್ಲ ಉಪಯೋಗ ಆಗುವಂಥದ್ದು. ಅದು ಇಷ್ಟು ದೊಡ್ಡ ಯಂತ್ರ ಇದು ಬಳಕೆಗೆ ಬೇಕಾ ಅನ್ನುವಂಥ ಕೆಲವು ಜನನೂ ಇದ್ದಾರೆ. ಪ್ರಶ್ನೆ ಕೇಳೋದಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ, ಆ ಮಾತು ಬೇರೆ. ಆದರೂ ಇವೆಲ್ಲ ಬೇಕಾ ಅನ್ನೋಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಇಲ್ಲಿ ಸಿದ್ದರಾಮಯ್ಯನವರು. ನಿಮಗೆ ಗೊತ್ತದ ಮುಖ್ಯವಾಗಿ ಏನು ಬೇಕಾಗಿದೆ, ನಮ್ಮ ರೈತರು ಏನು ಕೇಳ್ತಾ ಇದ್ದಾರಪ್ಪ ಅಂದರೆ ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ. ನ್ಯಾಯಬದ್ಧವಾಗಿ ನಮಗೆ ಸಿಗಬೇಕು, ನಮ್ಮ ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಬರಬೇಕು ಅನ್ನೋದು ಅವ್ರ ಬೇಡಿಕೆ. ಅದಕ್ಕೆ ಸಪೋರ್ಟಿಂಗ್ ಪ್ರೈಸ್ ಕೇಳ್ತಾ ಇದ್ದಾರೆ ಕಾನೂನು ರೂಪಿನೊಳಗೆ. ಅದ್ರ ಬಗ್ಗೆ ಮಾತ್ರ ನಮ್ಮ ಸಿದ್ದರಾಮಯ್ಯನವರು ಎಲ್ಲೂ ಮಾತಾಡಲಿಲ್ಲ. ರೈತರ ಬಗ್ಗೆ ಒಳ್ಳೆ ಮಾತಾಡಿದರು. ರೈತರು ಬಿತ್ತಿದ್ರೆ ಮಾತ್ರ ನಮ್ಗೆ ಹಾಲು ಸಿಗ್ತದೆ ಅಂತ ಹೇಳಿದರು. ರೈತರ ಶ್ರಮದಿಂದಾಗಿ ನಮ್ಮ ಸರ್ಕಾರ 10 kg ಅಕ್ಕಿ ಕೊಡುವಂಗಾಗಿದೆ ಅಂತ ಹೇಳಿದರು. ಎಲ್ಲ ಒಳ್ಳೆಯ ಮಾತುಗಳನ್ನು ಇಲ್ಲಂತಲ್ಲ. ಆದ್ರೆ ರೈತರ ಬೆಳಿಬೇಕಾಗಿತ್ತು, ಅವೊಬ್ಬ ಉದ್ಯಮಿಯಾಗಿ ಮೇಲಕ್ಕೆ ಕೇಳಬೇಕಾಗಿತ್ತು, ಏನು ಮಾಡಬೇಕಾಗಿದೆ ಅದಕ್ಕೆ ಅನ್ನೋದ್ರ ಬದಲಾಗಿ ಹೆಚ್ಚಿನ ಚರ್ಚೆ ಇಲ್ಲಿ ಆಗಲಿಲ್ಲ ಅನ್ನೋದು ಅಷ್ಟೇ ಮುಖ್ಯದ. ಅದೇ ಕಾಲಕ್ಕೆ ನಮ್ಮ ಚಲುವರಾಯಸ್ವಾಮಿ ಅವರು ಬಂದಿದ್ದರು, ಕೃಷಿ ಸಚಿವರು, ಅವರು ಏನೋ ಮಾತಾಡಿದರು. ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತು ಮಾತಿನ ಮಲ್ಲರು ಎಲ್ಲರೂ. ರಾಜಕಾರಣಿಗಳಂದ್ರೆ ಏನಪ್ಪ ಮಾತಾಡೋರ. ಆದರೆ ಕೃತಿಯಲ್ಲೇ ಇದನ್ನೆಲ್ಲ ಗಮನಿಸಿದಾಗ ವಿಶೇಷವಾಗಿ ನಮಗೆ ಏನಪ್ಪ ಅಂತಂದ್ರೆ ಎಚ್ಚರಿಕೆಯಿಂದ ನೋಡ್ಬೇಕಾಗಿದ್ದೇನಪ್ಪ ಅಂದರೆ ಇವರು ಆ ಭಾಗಕ್ಕೆ ಏನು ಕೊಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಕೃಷಿಕನಿಗೆ ಈ ಅಕ್ಕಿ ಗೋಧಿ ಏನೋ ಬೆಳೆಯುವಂಥ ಅಕ್ಕಿ ಗೋಧಿ ಇನ್ನೇನೋ ಬೆಳೆಯುವಂತಹ ಇನ್ನುಳಿದ ಕಾಳುಗಳನ್ನು ಬೆಳೆಯುವಂಥ ರೈತಗೆ ಬೇಸಿಕ್ ಏನು ಬೇಕಾಗಿತ್ತಪ್ಪ ಅಂದ್ರೆ ಅವ್ನಿಗೆ ದರ ಬೇಕಾಗಿದೆ, ರೇಟ್ ಬೇಕಾಗಿದೆ. ಯಾಕಂದ್ರೆ ಅವು ಹಾಕಿದ ದುಡ್ಡಿಗೆ ವಾಪಸ್ ಬಂತಂದ್ರೆ ಸಹಜವಾಗಿ ಅವ್ರಿಗೂ ಖುಷಿ ಆಗ್ತದೆ. ಮುಂದೆ ಏನೋ ಮಾಡಬೇಕಪ್ಪ ಅಂತೇಳಿ ಪ್ರಯತ್ನ ಮಾಡಬೇಕಪ್ಪ ಅಂತೇಳಿ ವಿಚಾರಗಳು ಬರ್ತಾ ಇರ್ತಾವೆ. ಈ ನೆಲೆಯಲ್ಲಿ ನಮ್ಮ ಸಿದ್ದರಾಮಯ್ಯರಿಗೆ ಅಥವಾ ನಮ್ಮ ಇಡೀ ಈ ದೇಶದ ರಾಜಕಾರಣಿಗೆ ಕೇಳ್ತಾ ಇರುವಂಥದ್ದು ಮೊದಲನೇ ಬೇಡಿಕೆ ರೈತರದ್ದು. ನಮಗೆ ಪ್ರೈಸ್ ಕೊಡ್ರಪ್ಪ, ನಾವು ಬೆಳೆದ ಬೆಳೆಗೆ ಬೆಲೆ ಕೊಡ್ರಿ, ಬೆಂಬಲ ಬೆಲೆ ಕೊಡ್ರಿ, ಕನಿಷ್ಠ ಬೆಲೆ ಕೊಡ್ರಿ. ಅದು ಕಾನೂನು ಮಾಡ್ರಿ. ಅದನ್ನು ಮಾಡ್ತಾಯಿಲ್ಲ. ಯಾಕೆ ಅನ್ನೋದಕ್ಕೆ ಇವತ್ತಿಗೂ ಸಹಿತ ಸಿದ್ದರಾಮಯ್ಯರಾಗಿರ್ಬೋದು, ಮೋದಿಯವರಾಗಿರ್ಬೋದು ಯಾರೂ ಉತ್ತರ ಕೊಡ್ತಾ ಇಲ್ಲ. ಇನ್ನುಳಿದು ಯಾವ ರಾಜಕಾರಣಿ ಉತ್ತರ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದಿಷ್ಟು ನಮ್ಮ ಚಾನಲ್ ಮೂಲಕ ಭಾಳಷ್ಟು ಸಲ ಚರ್ಚೆ ಮಾಡಿದ ಕಬ್ಬಿನ ಸಲುವಾಗಿ, ಕಬ್ಬು ಕಟಾವು ಸಲುವಾಗಿ ಏನೋ ಮಷಿನ್ ಬಂದದ್ದು ಆಗಲಿ, ಒಳ್ಳೆಯದಾಗಲಿ, ಏನು ಬೇಡ ಅಂತಲ್ಲ. ಆದರೆ ಕಬ್ಬು ಬೆಳೆಯೋದ್ರಿಂದ ಬರೋ ಲಾಭ ಏನು, ಅದ್ರ ಬಗ್ಗೆ ಏನಾದರೂ ಚಿಂತನೆ ನಡೆದ ನಮ್ಮಲ್ಲಿ ಅಂತೇಳಿ ರೈತರು ಸಹಿತ ಮಾಡ್ತಾ ಇಲ್ಲ. ಯಾಕಂದರೆ ಒಮ್ಮೆಗೆ ದೊಡ್ಡ ಪ್ರಮಾಣದ ದುಡ್ಡು ಬರ್ತದೆ ರೀ, ಒಂದಿಷ್ಟು ಅನುಕೂಲ ಆಗ್ತದೆ ಅನ್ನೋದು ಪ್ರತಿಯೊಬ್ಬ ರೈತರ ಅಭಿಪ್ರಾಯ. ಹೀಗಾಗಿ ಅದರಿಂದಾಗಿ ಸಹಜವಾಗಿನ ಇನ್ನುಳಿದ ಈ ಕಬ್ಬನ್ನು ಉಪಯೋಗ ಮಾಡ್ಕೊಂಡು ಬೆಳೆಯುವಂಥ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ, ಅಂದರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಹೆಚ್ಚು ಲಾಭ ಆಗೋದ್ರಿಂದ ಅವರು ಚರ್ಚೆ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಹೆಚ್ಚು ಬೆಳೆದ್ರ ಬಗ್ಗೆ ವಿಚಾರ ಮಾಡ್ತಾರೆ ಬೇಡ, ಹೆಚ್ಚು ಅವ್ರು ಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರ ಎಲ್ಲೂ ನಡೀತಾ ಇಲ್ಲ. ಹೆಚ್ಚು ಪೇಮೆಂಟ್ ಅಂದ್ರೆ ಅವ್ರು ಬೆಳೆದ ಬೆಳೆಗೆ ಎಷ್ಟು ಖರ್ಚು ಬರ್ತದೆ ಅದು ಕೊಡ್ರಿ.
ಈಗಾಗಲೇ ಹಲವು ಸಲ ಹೇಳಿದ್ದೀವಿ ನಮ್ಮ ಚಲನ ಮೂಲಕ, ನೀವು 1 ಟನ್ ಕಬ್ಬು ಬೆಳೆಯೋದಕ್ಕೆ ಏನಾದರೂ 3,000 2,000 ಟನ್ ಕಬ್ಬು ಬೆಳೆಯೋಕ್ಕೆ ಸಾಧ್ಯದನಾ? ಅದಕ್ಕೆ ಮಿನಿಮಮ್ ಅಂದ್ರೆ 3,000-4,000 ಮಿನಿಮಮ್ 4,000 ಖರ್ಚು ಮುಂದೆ 4,000 ಒಂದು ಟನ್ನಿಗೆ ಖರ್ಚು ಮಾಡಿ ನೀವು 2,500 ತೊಗೊಳ್ಳೋದು ಯಾವ ನ್ಯಾಯ ಅನ್ನೋದು ಈಗ ನಾವು ಪ್ರಸಾರ ಮಾಡಿದ್ದೀವಿ, ಪಬ್ಲಿಷ್ ಮಾಡಿದ್ದೀವಿ. ಮತ್ತು ಇದ್ರ ಬದಲಾಗಿನ ನೀವು 1,000 ಕೊಡೋ ಬದಲಾಗಿನ ಮತ್ತು ಬೇರೆ ಬೆಳೆ ಬೆಳೀರಿ ಅದರಲ್ಲಿ ಅನ್ನುವಂಥ ಅನೇಕ ರೀತಿಯ ಸಲಹೆ ಸೂಚನೆ ಕೊಟ್ಟಿದ್ದರು. ಇಲ್ಲಿವರೆಗೆ ಇದು ಮುಂದುವರೆದ ವ್ಯವಸ್ಥೆ ಆ ರೀತಿಯಾಗಿ ಆಗಿಬಿಟ್ಟದ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯರು ಮಾಡಿದ್ದಾರೆ. ಅದು ಮಾಡಲಿ, ಏನೂ ಇರಲಿ, ಜನ ಮತ್ತು ರೈತರದ್ದು ಬೇಕಾದಾಗ ಅದು ಸರಿ ನಿಸಿದಾಗ ಮಾಡಲಿ. ಅದು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬಹುಮತದಿಂದನೇ ನಡೆಯುವಂಥದ್ದು. ಆ ಬಹುಮತ ಏನು ಹೇಳ್ತದೆ, ಆದರೆ ಕೆಲವೊಮ್ಮೆ ಬಹುಮತ ತಪ್ಪು ಹೇಳಿದ ಅದು ಹೇಳಬೇಕಾಗಿದ್ದ ಕೆಲಸ ನಮ್ಮೆಲ್ಲರದು ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಬಹುಮತದಿಂದ ಇವತ್ತು ನಾವು ಸಂಸತ್ತನ್ನು ಬದಲು ಮಾಡಬಹುದು ಅನ್ನುವಷ್ಟು ಮಟ್ಟಿಗೆ, ನಾವು ಸಂವಿಧಾನ ಬದಲು ಮಾಡಬಹುದು ಅನ್ನೋಷ್ಟು ಮಟ್ಟಿಗೆ ಚರ್ಚೆ ನಡೀತಾ ಇದೆ. ಬಹುಮತ ಐತಪ್ಪ, ನಾವು ಬೇಕಾದ್ರೆ ಮಾಡ್ತೀವಿ, ನಮ್ಮ ಡಿಕ್ಟೇಟರ್ ಬೇಕಪ್ಪ, ಈ ಪ್ರಜಾಪ್ರಭುತ್ವ ಬೇಡಪ್ಪ ಅಂದ್ರೆ ಹ್ಞೂ ಅನ್ನುವಂಥ ಪ್ರಸಂಗ ಬರ್ತಾ ಇದೆ. ಯಾಕಂದರೆ ಎಲ್ಲನೂ ಸಂಸತ್ ಮೂಲಕ ಅಥವಾ ಎಲ್ಲನೂ ಮತದ ಮೂಲಕ ಯಾರು ಹೆಚ್ಚು ಮತ ತೊಂದರೆ ಅವ್ರು ಹೇಳಿದಾಗ ನಡೆಯುವಂಥ ಒಂದು ಸಂಸದಂತರು ಲೆಕ್ಕಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ಬಹುಸಂಖ್ಯಾತರು ಏನು ಹೇಳ್ತಾರೆ ಅದು ಏನಪ್ಪ ಅನ್ನುವಂಥ ಪ್ರಸಂಗ ಬಂದದ. ಅದೇನೂ ಇರಲಿ, ರೈತರಿಗೆ ಒಂದೆರಡು ಮಾತಾಡಿದ್ದು, ಮುಂದೆ ಅವ್ರಿಗೆ ಏನು ಕೊಡೋಕ್ಕೆ ಸಾಧ್ಯತೆ ಅದ್ರ ಬಗ್ಗೆ ಮಾತಾಡಿದ್ದು ಎಲ್ಲನೂ ಹೆಚ್ಚುವಂಥದ್ದು. ಸಿದ್ದರಾಮಯ್ಯರಿಗೇನು ಈ ರೈತರ ಬಗ್ಗೆ ಸಾಕಷ್ಟು ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇದ್ದರೂ ಸಹ ಕೆಲವೊಮ್ಮೆ ಪರಿಸ್ಥಿತಿ ಒತ್ತಡದಿಂದಾಗಿ ಅವ್ರೇನು ಮಾಡೋಂಥ ಸ್ಥಿತಿ ಬಂದು ನಿಲ್ತದೇನೋ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಈ OBC ಸಲುವಾಗಿ ಕಾಂತರಾಜ್ ವರದಿ ನೆಲೆಗಟ್ಟಲ್ಲಿ ಎಷ್ಟೊಂದು ವಿರೋಧ ಬರ್ತಾಯಿದೆ, ನಾವು ನೋಡ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲಿ ರೈತರಿಗೆ ಮಿನಿಮಮ್ ನಾವೇನಾದರೂ ಪ್ರೈಸ್ ರೇಟ್ ಕೊಡಲಿಕ್ಕೆ ಹೊಂಟ್ರೆ ಏನಾಗ್ಬೋದು ಅನ್ನೋದು ಸಹಿತ ಅಷ್ಟೇ ಒಂದಿಷ್ಟು ಪ್ರಶ್ನೆ ಮಾಡುವಂಥದ್ದು. ಆದರೂ ಸಹ ಜನರಲ್ ಅದನ್ನು ಜಾಗೃತಿ ಮಾಡೋ ಸಲುವಾಗಿ, ಜಾಗೃತಿ ಮೂಡಿಸೋ ಸಲುವಾಗಿ ಈ ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಭಾಳ ಯೋಗ್ಯ. ಏನೂ ಇರಲಿ, ರೈತರಿಗೆ ಅನುಕೂಲ ಆಗುವಂಥ ಕೆಲವು ತಮಗೆ ಸಾಧ್ಯಂಥ ಲಿಮಿಟೇಷನ್ದಲ್ಲೇ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಮಾತು ಹೇಳಬೇಕಾಗಿದೆ. ಆದರೂ ರೈತ ಉಳಿಬೇಕಾಗಿತ್ತಪ್ಪ ಅಂದ್ರೆ ಅವ್ನು ಮಾರ್ಕೆಟ್ ಸಿಗಬೇಕು ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಇಲ್ಲಪ್ಪ ಅಂದ್ರೆ ಇಷ್ಟ ದುಡಿದಕ್ಕೆ, ಉಂಡಿದ್ದಕ್ಕೆ, ಮಲಗಿದ್ದಕ್ಕೆ, ಎದ್ದಿದ್ದಕ್ಕೆ ಅಷ್ಟೇ ಆಗಿ ಹೋಗ್ಬಿಡ್ತದೆ. ಅವ್ರ ಬದುಕಿನಲ್ಲಿ ಏನೂ ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ನಿನ್ನೆ ನಡೆದ ಎರಡೂ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ತಮ್ಮ ವಿಚಾರಗಳನ್ನು ಹಂಚೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಜನ ಯಾವ ರೀತಿ ಸ್ಪಂದಿಸ್ತಾರೆ, ಏನು ಮಾಡ್ತಾರೆ ನೋಡೋಣ. ಆದರೂ ಅವರ ಮುಂದೆ ನಮ್ಮ ಬೇಡಿಕೆ ಇಷ್ಟ, ಕೃಷಿಕನಿಗೆ ಬೆಳೆದ ಬೆಳೆಗೆ ಬೆಲೆ ಸಿಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಅದು ಕಾನೂನು ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಸಿದ್ದರಾಮಯ್ಯನವರೇ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸತ್ಯಗಾಯಗಳೇ ವಂದನೆಗಳು.